ದೇವರ ವಾಕ್ಯವನ್ನು ಮರಿಬಾರದು. ಹಲ್ಲೆಲೂಯಾ. ದೇವರು ನಮಗೆ ಕುರುಬನಾಗಿರುವಾಗ ಆತನು ನಮ್ಮ ಜೀವಿತದಲ್ಲಿ ಮಾಡುವಂಥ ಆಶೀರ್ವಾದಗಳ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ದೇವರೇ ಕುರುಬನಾಗಿರುವಾಗ ನಮಗೆ ಕೊರತೆ ಇಲ್ಲ. ದೇವರೇ ಕುರುಬನಾಗಿರುವಾಗ ಆತನು ನಮ್ಮನ್ನು ಹಸಿರುಗಾವಲುಗಳಲ್ಲಿ ತಂಗಿಸುವಂಥ ವಿಧಾನವನ್ನು, ದೇವರೇ ನಮಗೆ ಕುರುಬನಾಗಿರುವಾಗ ಬರುವಂಥ ಪ್ರಾಣಾಪಾಯ ಸಂಗತಿಗಳು ಏನೇ ಇದ್ರೂ ಕೂಡ ಅವೆಲ್ಲವುಗಳಿಂದ ಆತನು ತಪ್ಪಿಸ್ತಾನೆ ಎಂಬುದಾಗಿ, ದೇವರೇ ಕುರುಬನಾಗಿರುವಾಗ ಆತನು ನಮ್ಮನ್ನು ತುಂಬಿ ತೊಡಗುವ ಹಾಗೆ ಮಾಡ್ತಾನೆ ಎಂಬುದಾಗಿ, ದೇವರೇ ಕುರುಬನಾಗಿರುವಾಗ ನಮ್ಮ ಜೀವಿತದಲ್ಲಿ ಎಲ್ಲ ವಿಧದಲ್ಲಿಯೂ ಕೂಡ ಎಲ್ಲ ಕೋಣದಲ್ಲಿಯೂ ಕೂಡ ನಾವು ಆಶೀರ್ವದಿಸಲ್ಪಡ್ತೀವಿ ಎಂಬುದಾಗಿ, ವೈರಿಯ ಮುಂದೆ ಕೂಡ ನಮಗೆ ಔತಣವನ್ನು ಸಿದ್ಧಪಡಿಸಿ ನಡೆಸುವಂಥ ದೇವರು ಕೂಡ ಎಂಬುದಾಗಿ ನಾವು ನೋಡಿದಂಥವರಾಗಿ ಇದ್ದೇವೆ. ಪ್ರಿಯರಾಜ ನಮ್ಮ ಹತ್ತಿರ ಇರುವಾಗ, ಯಾವಾಗ ಕುರುಬನು ಕುರಿಗಳ ಹತ್ತಿರ ಇರುವಾಗ ತೋಳವಾಗಿರಲಿ, ಸಿಂಹವಾಗಿರಲಿ, ಹುಲಿಯಾಗಿರಲಿ, ಕರಡಿಯಾಗಿರಲಿ, ಯಾವ ಕ್ರೂರ ಮೃಗ ಬರಲಾರದ ಹಾಗೆ ಕುರುಬನು ಹೋರಾಡಿ ಅದನ್ನು ರಕ್ಷಿಸ್ತಾನೋ, ಅದೇ ರೀತಿಯಾಗಿ ದೇವರನ್ನು ನಾವು ಕುರುಬನನ್ನಾಗಿ ಮಾಡಿಕೊಂಡಾಗ ನಮ್ಮ ದೇವರು ಕೂಡ ನಮ್ಮ ವಿಷಯದಲ್ಲಿ ಆತನು ಎಲ್ಲ ವಿಧದಲ್ಲಿ ಜಾಗರೂಕತೆಗಳನ್ನು ತೋರಿಸಿ ಆತನು ನಮ್ಮ ಪ್ರಾಣವನ್ನು ನಷ್ಟವಾಗದಂತೆ ಕಾಯ್ದು ಕಾಪಾಡಿ ನಡೆಸ್ತಾನೆ ಎನ್ನುವಂಥ ಸಂಗತಿಗಳನ್ನು ನಾವು ನೋಡಿದ್ವಿ. ಇಷ್ಟೆಲ್ಲ ದೇವರು ನಮ್ಮನ್ನ ಆಶೀರ್ವಾದದಿಂದ ತುಂಬಿಸಿದಾಗ ನಾವು ಕೂಡ ಆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ, ದೇವರೇ ನಿನ್ನ ಸನ್ನಿಧಾನವೇ ನನ್ನ ಸೌಭಾಗ್ಯ ಎಂಬುದಾಗಿ ನೆನೆಸಿ ಆತನನ್ನು ಹಿಂಬಾಲಿಸುತ್ತಾ ಸದಾಕಾಲ ದೇವರ ಮಂದಿರದಲ್ಲಿ ವಾಸಿಸುವಂತ ಮಕ್ಕಳಾಗಿ ನಾವು ಇರಬೇಕೆನ್ನುವಂಥ ಸಂದೇಶವನ್ನ ಕೇಳಿದಂಥವರಾಗಿದ್ದೇವೆ. 23ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಿದ್ವಿ.